ನಾಟ್ಯವಾಡುವಂತ ನಮ್ ಮುದ್ದು ಮಾದಪ್ಪಗೊಂದ್ಸಲ ಉಘೆ ಏನ್ರಪ್ಪೋ. ನಮ್ ಮಾದಪ್ಪನ್ ಪರ್ಸೆಗೊಂದ್ಸಲ ಉಘೆ ಏನ್ರಪ್ಪೋ. ಆನುಮನೆ ಹಾಸಿಕೊಂಡು ಜೇನು ಮನೆ ಹೊದ್ದುಕೊಂಡು, ಆನುಮನೆ ಹಾಸಿಕೊಂಡು ಜೇನು ಮನೆ ಹೊದ್ದುಕೊಂಡು, ಬುತ್ತಿ ಮನೆ ಹತ್ತಿಕೊಂಡು ಸಂಕು ಮನೆ ಸುತ್ತಿಕೊಂಡು, ಹತ್ತು ಮನೆ ಸುತ್ತು ಮನೆ ಹಚ್ಚೆ ಮನೆ ಪಾಣೆ ಮನೆ, ಕೊಂಗು ಮನೆ ಕೆಂಜಾಡು ಮನೆ, ರುದ್ರಾಕ್ಷಿ ಕಡಜಾಕ್ಷಿ ಮನೆ, ಕೊಂಗು ಮನೆ ಕೆಂಜಾಡು ಮನೆ, ರುದ್ರಾಕ್ಷಿ ಕಡಜಾಕ್ಷಿ ಮನೆ, 77 ಮನೆ ಸುಮಿ ಸುತ್ತಿ ತಲೆ ದಿಂಬಲ್ಲಿ ಹೊರಗಿದ್ದವಗೆ, 77 ಮನೆ ಸಿಂಬಿ ಸುತ್ತಿ ತಲೆ ದಿಂಬಲ್ಲಿ ಹೊರಗಿದ್ದವಗೆ, ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ, ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ, ಅಪ್ಪ ಮದಪ್ಪ ನಲಿದ ನಾಟ್ಯದಿ ಏಕದಲ್ಲಿ ಹೊರಗಿದ್ದವಗೆ, ಅಪ್ಪ ಮದಪ್ಪ ನಲಿದ ನಾಟ್ಯದಿ ಏಕದಲ್ಲಿ ಹೊರಗಿದ್ದವಗೆ, ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ, ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ. ಬಸವನ ಬಲಗಡೆ ಬುಟ್ಟು ಸರ್ಪಾನ ಎಡಗಡೆ ಬುಟ್ಟು, ಬಸವನ ಬಲಗಡೆ ಬುಟ್ಟು ಸರ್ಪಾನ ಎಡಗಡೆ ಬುಟ್ಟು, ಬೆಟ್ಟದ ಕಾಡಲ್ಲಿ ಅಟ್ಟಾದ ಆನೆ ನೋಡಿ, ಬೆಟ್ಟದ ಕಾಡಲ್ಲಿ ಅಟ್ಟಾದ ಆನೆ ನೋಡಿ, ಮೆಟ್ಟಿ ನಿಂತು ತಲೆ ಕುಟ್ಟಿ ತಟ್ಟಿಸಿದ ಮಾಯ್ಕಾರ ಮಾದಪ್ಗೆ, ಮೆಟ್ಟಿ ನಿಂತು ತಲೆ ಕುಟ್ಟಿ ತಟ್ಟಿಸಿದ ಮಾಯ್ಕಾರ ಮಾದಪ್ಗೆ, ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ, ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ. ಬಿಲ್ಲೈನ ಬಲಗಡೆ ಬುಟ್ಟು ಕಾರೈನ ಎಡಗಡೆ ಬುಟ್ಟು, ಬಿಲ್ಲೈನ ಬಲಗಡೆ ಬುಟ್ಟು ಕಾರೈನ ಎಡಗಡೆ ಬುಟ್ಟು, ಬೆಟ್ಟದ ಕಾಡಲ್ಲಿ ಬೆನ್ನ ಹಿಂದೆ ಬಿಟ್ಕೊಂಡು, ಬೆಟ್ಟದ ಕಾಡಲ್ಲಿ ಬೆನ್ನ ಹಿಂದೆ ಬಿಟ್ಕೊಂಡು, ನೆತ್ತಿ ಮ್ಯಾಲೆ ಜಡನಾಗ ನಳ್ಳಲಿ ಮಾಯ್ಕಾರ ಮಾದವ್ಕೆ, ಮಾಯ್ಕಾರ ಮಾದವ್ಕೆ, ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ, ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ, ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ, ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ. ಕಾವ್ಯಾಜಿ ಆಚಾರ್ ಎಸ್ ಮ್ಯಾಮ್. ಅವರು ಹಾಡು ಮುಗಿದ್ಮೇಲೂ ಇನ್ನೂ ನಾನು ಕರೆಕ್ಟಾಗಿ ಹಾಡಿದ್ನ ತಪ್ಪು ಹಾಡಿದ್ನ ಅಂತ ಹಾಡ್ಕೋತಾನೇ ಇದ್ರು. ಹ್ಞೂ ಹೇಳು. ಇಲ್ಲ ಕೇಳ್ತೀನಿ. ಕೇಳ್ತಾರಂತೆ. ಹೇಳಿ ಅರ್ಚನಾ ಮ್ಯಾಮ್. ಇವತ್ತು ಕಾವ್ಯಾಗ ನಾನು ಚಪ್ಪಾಳೆ ಹೊಡಿಲೇಬೇಕು. ಕಷ್ಟ, ಹಾಡಲಿಕ್ಕೂ ಕಷ್ಟ, ಹೇಳಲಿಕ್ಕೂ ಕಷ್ಟ. ತುಂಬ ವರ್ಡ್ಸ್ ಇರೋವಂಥ ಹಾಡು, ತುಂಬ ಸಣ್ಣ ಸಣ್ಣ ಕುಸರಿ ಕೆಲಸಗಳಿರೋವಂಥ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ಯಾ. ಸೊ ನೀನು ಈ ಚಾಲೆಂಜನ್ನು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ಯಾ, ಅದು ಗೊತ್ತಾಗ್ತಾ ಇದೆ ನಿನ್ನ ಸೆಲೆಕ್ಷನ್ ಆಫ್ ಸಾಂಗ್ಸಲ್ಲಿ. ಸೊ ಅದಕ್ಕೆ ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಇದೆಯಮ್ಮ. ಥ್ಯಾಂಕ್ ಯು. ನೀನು ಏನು ಗೊತ್ತಾ, ನೀನು ತಪ್ಪು ಮಾಡಿದಾಗ ನಮಗೆ ಗೊತ್ತಾಗದೇ ಇದ್ರೂ ನೀನು ಮುಖ ಮಾಡೇ ತೋರಿಸ್ಬಿಡ್ತೀಯ. ಅವಾಗ ನಮ್ಗೆ ಇವಳೇನೋ ತಪ್ಪು ಮಾಡಿದ್ಲು ಅಂತ. ಆ ಮೈಕಲ್ಲಿ ಹಿಂಗೆ ಹಿಡ್ಕೊಂಡಿರ್ತಾಳೆ, ಬೆರಳೆಲ್ಲ ಹಿಂಗೆ ಆಗ್ಬಿಡುತ್ತೆ ಅವಳದ್ದು ಟೆನ್ಷನ್. ಹಾಂ, ಬೆರಳೆಲ್ಲ ಹಿಂಗಾಗತ್ತೆ, ಕಣ್ಣೆಲ್ಲ ಹಿಂಗೆ. ಇವತ್ತು ಇಡೀ ಹಾಡು ಅವಳು ಕಣ್ಬಿಟ್ಟಿಲ್ಲ. ಅಪ್ಪ ಮದಪ್ಪ ನಲಿದ ನಾಟ್ಯದಿ ಏಕದಲ್ಲಿ ಹೊರಗಿದ್ದವಗೆ, ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ. ಅದು ಮನ್ಸೊಳಗಡೆ ಅವಳದ್ದು ಲಿರಿಕ್ಸ್ ಓಡ್ತಾ ಇತ್ತು ಅಲ್ವಾ? ಕೈಗಿಯಲ್ಲಿ ಬರ್ಕೊಂಡ್ಬಂದಿದ್ರೆ ಇಲ್ಲ ಮನ್ಸಲ್ಲಿ. ಹಾಂ, ಕಣ್ಬಿಟ್ರೆ ಎಲ್ಲ ಯಾರು ಕಾಣಿಸ್ಬಿಟ್ಟು ಆ ಲಿರಿಕ್ಸ್ ಹೊಟ್ಟೋಗುತ್ತೆ ಅಂತ. ಸೊ ಪಾಪ ಅರ್ಥ ಆಗುತ್ತೆ ನನಗೆ. ಇಷ್ಟೊಂದು ಪದಗಳಿರೋಂಥ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ಯಾ. ಆ ಟೆನ್ಷನ್ನಲ್ಲೂ ಇಂಥ ಚಾಲೆಂಜಿಂಗ್ ಸಾಂಗ್ ತೊಗೊಂಡು ತುಂಬ ಅದ್ಭುತವಾಗಿ ನಿಭಾಯಿಸ್ದು. ಒಂದೆರಡು ಕಡೆ ಮರ್ತಿದ್ಯಾ ಲಿರಿಕ್ಸು, ಬಟ್ ಅದರ್ವೈಸ್ ತುಂಬ ಚೆನ್ನಾಗಿ ಹಾಡ್ದು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್.
ಕಾವ್ಯ ಅವರೇ, ಹಾಂ ಸರ್. ಮೇಡಮ್ಮೇ ಟಫ್ ಎಕ್ಸಾಮ್ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ. ಅನುಮಾನಂ ಪ್ರಾಣ ಸಂಕಟಂ ಅಂತ. ಪಾಪ ನಿಮಗೆ ಆಡಬೇಕಾದ್ರೇ ಮಧ್ಯಾಹ್ನ ಬಂದು ಸ್ವಲ್ಪ ಯೋಚನೆ ಮಾಡ್ತಾಯಿದ್ರಿ. ಆದರೆ ಟಫ್ ಎಕ್ಸಾಮ್ ಕೊಟ್ಟಿರೋದ್ರಿಂದ ನೀವು ಟಫ್ ಸಾಂಗೇ ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ಅದನ್ನು ಆಡಲಿಕ್ಕೆ ಪ್ರಯತ್ನ ಪಟ್ಟಿದ್ರಿ, ಚೆನ್ನಾಗೂ ಆಡಿದ್ರಿ. 1-2-3 ಕಡೆ ಸಣ್ಣ ಮಿಸ್ಟೇಕು ಅದಾಗುತ್ತೆ. ಬಟ್ ಅಂಥ ಒಂದು ಪದಗಳ ಜೋಡಣೆ ಅದನ್ನು ಹೇಳಲಿಕ್ಕೆ ಕಷ್ಟ. ಅದನ್ನು ಸುಲಲಿತವಾಗಿ ನೀವು ಹೇಳ್ಕೊಂಡು ಹೋಗಿ ಕಡೆ ದಡ ಮುಟ್ಟಿಸಿದಿರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ರಾಜು ಸರ್. ಕಾವ್ಯಮ್ಮ, ಹಾಂ ಸರ್. ಈಗ ನೀವು ಅಭ್ಯಾಸ ಮಾಡಬೇಕಂದ್ರೆ ಸಾಹಿತ್ಯನ ಹಾಡ್ತೀರಿ, ಸಂಗೀತದ ಇದು ಸ್ವರಗಳು ಗೊತ್ತಾಗುತ್ತೆ, ತಾಳ ಗೊತ್ತಾಗುತ್ತೆ, ಅದೆಲ್ಲ ಪ್ರಾಕ್ಟೀಸ್ ತಾನಾನ ಅಂತ ಹಾಡ್ಕೊಳ್ತಾ ಇರ್ತೀರಿ, ಅದು ಬಂದುಬಿಟ್ಟಿರುತ್ತೆ ಟ್ಯೂನು. ಸಾಹಿತ್ಯನ ಹೇಗೆ ಅಭ್ಯಾಸ ಮಾಡ್ತೀರಾ? ನಾನು ಪ್ರಾಕ್ಟೀಸ್ ಮಾಡೋದೇ ಸಾಹಿತ್ಯ ಜೊತೆ ಮಾಡ್ತೀನಿ. ಸಾಹಿತ್ಯದ ಜೊತೆನೇ ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ ಮತ್ತು ರಿಪೀಟ್ ಹಾಡ್ಕೊಳ್ತಾನೆ ಇರ್ತೀರಾ. ಹಾಂ, ಬಟ್ ಅದು ಇದು ಈಗ ನೀವು ಕಂಟಿನ್ಯೂಸ್ ಕಣ್ಣು ಪದಗಳು. ಮುಚ್ಕೊಂಡು ಆ ಸಾಹಿತ್ಯನ ಹಾಗೇ ನೆನೆಸ್ಕೊಳ್ತಾ ಇದ್ರಿ ಅಲ್ವಾ? ನಾನೊಂದು ಸಣ್ಣ ಟಿಪ್ಸ್ ಕೊಡ್ಲಾ? ಹಾಂ ಸರ್, ಪ್ಲೀಸ್. ನೀವು ಏನು ಹಾಡ್ತಿರಲ್ಲ ಅದನ್ನು ಒಂದು ಸರಿ ಬರೀರಿ. ಬರೆದ್ಬಿಟ್ರೆ ಏನಾಗುತ್ತೆ ಗೊತ್ತಾ, ನೀವು ಬರೆದಿರ್ತೀರಲ್ಲ ನಿಮ್ಮ ಮೈಂಡ್ ಒಳಗಡೆ ಕೂತ್ಕೊಳ್ಳುತ್ತೆ. ಆಮೇಲೆ ಅದನ್ನ ಇಟ್ಕೊಂಡು ನೋಡ್ತಾ ಹಾಡಿ, ಆಮೇಲೆ ಅದನ್ನು ಹಾಗೆ ಮುಚ್ಚಿಟ್ಟು ಹಾಡಿ, ಅದು ನಿಮ್ಮ ಕಣ್ಮುಂದೆ ಬರ್ತಾ ಇರುತ್ತೆ ಅಲ್ವಾ? ಹಾಂ, ಹೌದು ಸರ್. ಕರೆಕ್ಟ್ ತಾನೆ? ಆಮೇಲೆ ನಿದ್ದೆ ಮಾಡಬೇಕಾದ್ರೂ ಅಷ್ಟೇ, ಆ ನಿದ್ದೆನಲ್ಲಿ ಏನು ಮಾಡಬೇಕು, ನೀವು ಆ ಟ್ಯೂನನ್ನು ನೆನೆಸ್ಕೋತಾ ಇರ್ತೀರಿ, ಆ ಟ್ಯೂನನ್ನು ಕೇಳ್ತಾ ಇರಬೇಕು. ಆ ಟ್ಯೂನಿನ ಜೊತೆಗೆ ಆ ಸಾಹಿತ್ಯ ಬರ್ತಾ ಇದೆಯಾ ಅಂತ, ಅದು ಬಂದರೆ ಚೆನ್ನಾಗಿ ನಿದ್ದೆ ಬರುತ್ತೆ, ಬರಲಿಲ್ಲ ಅಂದರೆ ನಿದ್ದೆ ಬರೋದೇ ಇಲ್ಲ. ಅದು ಕಲಿಯೋ ಇದು ಶ್ರದ್ಧೆ ಇದ್ದರೆ. ಇಲ್ಲ ಬಿಡು ಕಲ್ತ್ಕೊಳ್ಳೋಣ ಬಿಡು ನಾಳೆ ಅಂದರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಲ್ವಾ? ಕಲಿಲೇಬೇಕು ಅಂದರೆ ಆ ಸಾಹಿತ್ಯ, ನನ್ನ ಅನುಭವ ಹೇಳ್ತಾ ಇದ್ದೀನಿ, ಅದು ನಿಮ್ಗೆ ಯಾವ್ಯಾವ ರೀತಿ ಕಲ್ತ್ಕೊಳ್ತಿರೋ ನನಗೆ ಗೊತ್ತಿಲ್ಲ. ಇದೊಂದು ಸಣ್ಣ ಟಿಪ್ಸು. ನಾನು ಮಾಡೋದು ಇದೇ ಥರನೇ, ಆ ಸಾಹಿತ್ಯನ ನೆನೆಸ್ಕೋತೀನಿ, ಆ ಟ್ಯೂನಿನ ಜೊತೆ ಹಾಡ್ತಾ ಹೋಗ್ತೀನಿ, ಅದು ಕೂರ್ತಾ ಇದೆಯಾ ಇಲ್ವಾ, ಅದು ತಪ್ಪು ಹಾಡ್ದಾ ಸರಿ ಹಾಡ್ದಾ ಅನ್ಕೋತೀನಿ, ಆಮೇಲೆ ಚೆನ್ನಾಗಿ ನಿದ್ದೆ ಬರುತ್ತೆ. ಮಾರನೇ ದಿನ ಬೆಳಗ್ಗೆ ಇದ್ದರೆ ಆ ಸಾಹಿತ್ಯ ತಾನಾಗೆ ಬಾಯಿನಲ್ಲಿ ಬರ್ತಾ ಇರ್ತದೆ. ಇದು ಒಂದು ಟೆಕ್ನಿಕ್ಸ್ ಅಷ್ಟೇ, ಬಳಸಿ ನೋಡಿ, ಸಾಧ್ಯ ಆಗ್ಬೋದು, ಶೋರ್ ಸರ್. ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಆ್ಯಕ್ಚುಲಿ ತುಂಬ ಒಳ್ಳೆ ಎಕ್ಸಾಂಪಲ್ ಹೇಳಿದ್ರು. ಈಗ ನಮ್ಮ ಸ್ಕೂಲಲ್ಲೆಲ್ಲ ಹೋಮ್ವರ್ಕ್ ಕೊಡೋದು ಯಾಕೆ, ಮಗ್ಗಿ ಏನಕ್ಕೆ ದಿನ ಬರ್ಸೋದು, ಕಾಗುಂಟ ಮಗ್ಗಿಗಳನ್ನು ಬರ್ಸೋದು ಇದೇ ಕಾರಣಕ್ಕೆ. ನೀವೆಷ್ಟು ಬರೀತೀರಲ್ಲ ಅದು ಜಾಸ್ತಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಅಂತ. ಇದು ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ, ಫಾಲೋ ಮಾಡಿ. ಶೋರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಟೆನ್ಷನ್ ಕಡಿಮೆ ಆಯ್ತಾ? ಸ್ವಲ್ಪ, ಬಟ್ ಸ್ವಲ್ಪನಾ? ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಸ್ವಲ್ಪ ಇಲ್ವಾ? ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. 125% ಇದೆಯಾ? ಓಕೆ. ಮುಂದಿನ ದಿನಗಳಲ್ಲಿ ಅದು 100% ಆಗಲಿ. ಥ್ಯಾಂಕ್ ಯು.